ಹಾಯ್ ಎವ್ರಿವನ್. ಇದು ನಾನು ನೋಡಿ ಒಂದು ಸಲ ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟನ್ನು ನಾನು ಇಲ್ಲಿ ನೀರಲ್ಲಿ ಹಾಕಿ ಯಾವ ಥರ ಬೆಳಿಬೋದು ಅಂತ ನಿಮಗೆ ನಾನು ತೋರಿಸಿದ್ದೆಲ್ಲ. ಇದು ನೋಡಿ ಫುಲ್ಲು ರೂಟ್ ಬಂದಿದೆ ಈಗ ತುಂಬ. ಮತ್ತು ನನ್ನ ಮಗ ಅದನ್ನು ಗಪ್ಪಿಯನ್ನು ತಂದು ಇಲ್ಲಿ ಹಾಕಿಟ್ಟಿದ್ದಾನೆ ನೋಡಿ, ಗಪ್ಪಿ ಫಿಶನ್ನು. ಇದು ಅವಂದೇ ಬೌಲು, ಗಪ್ಪಿ ಫಿಶ್ ಇದೆ ಬೌಲ್ ಅದು. ಈಗ ಅವನು ತಂದು ಮತ್ತೆ ಹಾಕಿದ್ದಾನೆ, ಯಾಕಂದರೆ ಅದು 2-3 ಮರಿ ಇಡೋದುಂಟು, ಅದಕ್ಕೆ ಫೀಮೇಲನ್ನು ತಂದು ಇಲ್ಲಿ ಹಾಕಿಟ್ಟಿದ್ದಾನೆ. ಮತ್ತು 2 ಮೇಲೇನೋ ಉಂಟು, ಅದರಲ್ಲಿ 2 ಒಟ್ಟಿಗೆ ಉಂಟು. ಮರಿ ಹಾಕುವಾಗ ಎಲ್ಲ ತಂದು ಯಾವುದಾದ್ರೂ ಬೌಲ್ ಎಲ್ಲ ಇದ್ದರೆ ಅಲ್ಲಿ ತಂದು ಹಾಕಿಡ್ತಾನೆ. ತುಂಬ ಚೆಂದ ಉಂಟು ನೋಡಿ, ಕಲರ್ಫುಲ್ ಆಗಿರುವಂತಹ ಫಿಶಸ್. ಇಲ್ಲಿ ನೋಡಿ ಫ್ಲಫಿ ಅಪ್ಪ ನಾನು ಕರೆಯುವುದು ಒಳಗೆ ಬನ್ನಿ ಅಂತ. ಈಗ ನಾವು ಫಿಶ್ ಮಾರ್ಕೆಟಿಗೆ ಹೋಗೋದುಂಟು, ಹೋಗಿ ಅಲ್ಲಿ ಸ್ವಲ್ಪ ಏನಾದರೂ ವೀಡಿಯೋ ಮಾಡಲಿಕ್ಕೆ ಆಗೋದಿದ್ದರೆ ನಿಮಗೆ ನಾನು ತೋರಿಸ್ತೇನೆ. ನೋಡಿ ಇಲ್ಲಿ ಬಂದಿದ್ದೇವೆ ಫಿಶ್ ಮಾರ್ಕೆಟಿಗೆ. ನೋಡಿ ಪಾಂಫ್ರೆಟ್ ಫಿಶ್ ಉಂಟು ನೋಡಿ. ನಂತರ ಈ ಕಡೆ ಇದುಂಟು, ರಿವರ್ ಫಿಶ್ ಉಂಟು. ಇದು ಪ್ರಾನ್ಸ್ ನೋಡಿ, ಇದು ರಿವರ್ ಫಿಶ್ ಈ ಕಡೆ ಇರುವಂಥದ್ದು ರೈಟಿಗೆ ಅವ್ರು ಹಾಕ್ತಾ ಇದ್ದಾರಲ್ಲ, ಅದೆಲ್ಲ ರಿವರ್ ಫಿಶ್. ಪಯ್ಯ ಅಂತ ಹೇಳ್ತಾರಲ್ಲ ಅದು. ಈ ಕಡೆ ನಂಗುಂಟು, ಲೆಪ್ಪೆ. ನಂತರ ಆ ಕಡೆ ಸಿಲ್ವರ್ ಫಿಶ್. ಇದು ಪಾಂಫ್ರೆಟ್ ನೋಡಿ, ಫ್ರೆಶ್ ಇದೆ ಮಾತ್ರ. ಮತ್ತು ಇಲ್ಲಿ ಮಾತ್ರ ನನಗೆ ವೀಡಿಯೋ ಮಾಡಲಿಕ್ಕೆ ಆದದ್ದು, ಯಾಕಂದರೆ ಫುಲ್ಲು ಕ್ರೌಡ್ ಇದೆ, ಅದಕ್ಕೋಸ್ಕರ. ಇದು ನೀಲೇಕಣೆ ಫಿಶ್ ಮಾರ್ಕೆಟ್. ಈಗ ನಾನು ಮನೆಗೆ ಹೋದ್ಮೇಲೆ ನಿಮಗೆ ನಾನು ವೀಡಿಯೋ ಮಾಡ್ತೇನೆ. ನೋಡಿ ಇದು ನೋಡಿ ಮರಗೆಣಸು. ನಾನೊಂದಿನ ನಿಮಗೆ ಮರಗೆಣಸಿದ್ದು ಗಿಡ ತೋರಿಸಿದ್ದೆ. ಇದನ್ನು ತೆಗೆಯುವಾಗ ನಾನು ನಿಮಗೆ ತೋರಿಸ್ತೇನೆ ಅಂತ. ತೆಗೆಯುವಾಗ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅದೆಲ್ಲ ಕತ್ತಿ ಇಟ್ಕೊಳ್ಬೇಕು ಮತ್ತು ಅವರಿಗೆಲ್ಲ ಹೆಲ್ಪ್ ಮಾಡಬೇಕಲ್ಲ ನಮ್ಮ ಮನೆಯವರಿಗೆ, ಅದಕ್ಕೆ. ಇದು ತಂದ ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ ಒಂದು ಗಿಡದ್ದು ತೆಗೆದಿದ್ದೇವೆ, ಒಂದು ಗಿಡದಲ್ಲಿ ಇಷ್ಟು ಸಿಕ್ಕಿದೆ ನೋಡಿ ಯಾವ ಥರ ಉಂಟಂತ. ಇದು ಯಾವ ಥರ ಸಿಪ್ಪೆ ತೆಗೆಯೋದು ಅಂತೆಲ್ಲ ನಿಮಗೆ ನಾನು ತೋರಿಸ್ತೇನೆ. ಇದು ನೋಡಿ ಇಷ್ಟು ಸಿಕ್ಕಿದೆ ನೋಡಿ, ಒಂದೇ ಗಿಡದಲ್ಲಿ ಸಿಕ್ಕಿರುವಂಥದ್ದು ಇದು ನೋಡಿ. ಇದು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ನಿಮಗೆ ನಾನು ತೋರಿಸ್ತೇನೆ ಯಾವ ಥರ ಕಟ್ ಮಾಡೋದಂತ. ಇದು ಬಿರಿಯಾನಿಗೆಲ್ಲ, ಮಟನ್ ಬಿರಿಯಾನಿ ಎಲ್ಲ ಮಾಡುವಾಗ ಇದನ್ನು ಸಹ ಹಾಕ್ತೇವೆ ನಾವು. ನಂತರ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ತೇವೆ, ಉಪ್ಪು ಕರಿ ಥರ ನಂತರ ಮಾಡ್ತೇವೆ. ಪದಾರ್ಥಕ್ಕೆ ಸಹ ಹಾಕ್ತೇವೆ ನೋಡಿ. ಇಷ್ಟು ದಪ್ಪದಲ್ಲಿ ಬರ್ತದೆ ನೋಡಿ ಸಿಪ್ಪೆ. ನೋಡಿ ಒಂದು ಸ್ಲಿಟ್ ಹೊಡೆದು ಈ ಥರ ಎಳೆದ್ರೆ ಸಾಕು ನೋಡಿ, ಎಷ್ಟು ಚೆಂದ ಬರ್ತದೆ. ಇದರಲ್ಲಿ ತುಂಬ ರೆಸಿಪಿ ಮಾಡ್ತಾರೆ, ಮತ್ತು ಸಬ್ಬಕ್ಕೆಲ್ಲ ಮಾಡೋದು ಇದರಲ್ಲೆಲ್ಲ ನೋಡಿ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಮಾಡಿದ್ದೀವತ್ತು. ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟ್, ಒಳ್ಳೆ ಆಗ್ತದೆ ಇದು ಮಾಡಿ ತಿನ್ನುವ. ಇದಕ್ಕೆ ಚಿಕನ್ ಸಾರೆಲ್ಲ ಇದ್ದರೆ ಅಥವಾ ಬೂತಾಯಿ ಸಾರೆಲ್ಲ ಇದ್ದರೆ ಇದಕ್ಕೆ ನೆನೆಸ್ಕೊಂಡು ತಿಂತೇವೆ. ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಬೇಯಿಸಿ ತಿಂತಾರೆ, ಮೀನು ಸಾರಿಗೆಲ್ಲ ಹಾಕಿ. ನೋಡಿ ನಾನಿವತ್ತು ಚಿಕನ್ ಸಾರು ಮಾಡಿದ್ದೇನೆ, ಅದರ ಜೊತೆ ಇದನ್ನು ತಿನ್ನೋದು. ನಂತರ ಈಗ ಟಿಫಿನಿಗೆಲ್ಲ ರೆಡಿ ಮಾಡಬೇಕು. ಇದು ಫ್ಲಫಿಗೆ, ಅದು ಕೈ ಇದೆಲ್ಲ ಫ್ಲಫಿಗೆಲ್ಲ ಕೆಳಗಡೆ ರಾಜು ಅಂತ ಒಂದು ನಾಯಿ ಉಂಟು, ನಮ್ಮದು ಗ್ಯಾರೇಜ್ ಕಾಯುವ ನಾಯಿ. ಅವನಿಗೆ ಅದು ಕಾಲೆಲ್ಲ ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಮಸಾಲೆ ಜೊತೆ ಸ್ವಲ್ಪ ಹಾಕ್ಕೊಂಡಿರ್ತೇನೆ. ಮತ್ತು ಫ್ಲಫಿಗೆ ಲಿವರು ಎಲ್ಲ ಇದರಲ್ಲೇ ಮಾಡಿ